ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಸೊ ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಸೊ ಇವತ್ತು ಮಾಡ್ತಕ್ಕಂಥ ರೆಸಿಪಿ ಏನಪ್ಪ ಅಂದರೆ ಸಿಂಪಲ್ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ನಾನು. ಸೊ ಐಸ್ ಕ್ರೀಮ್ ಮಾಡಲಿಕ್ಕೆ ನಾನಿಲ್ಲಿ ಆಲ್ರೆಡಿ ಕುದ್ದು ತಣ್ಣಗಾಗಿದೆ ಹಾಲು. ಸೊ ಇಲ್ಲಿ ಹಾಲಿದೆ, ಒಂದು 3/4 ಲೀಟ್ರಷ್ಟು ಹಾಲಿದೆ. ಸೊ ಮತ್ತು ಇಲ್ಲಿ ಒಂದು 3/4 ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, ಹಾಲಿನ ಪುಡಿ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಜೋಳದ ಹಿಟ್ಟು, ಇದಿಲ್ಲ ಅಂದರೆ ನಿಮ್ಮ ಮನೆಗಳಲ್ಲಿ ಕಸ್ಟರ್ಡ್ ಪೌಡರ್ ಇದ್ದರೆ ಯೂಸ್ ಮಾಡಿ, ಇದಾದರೂ ನಡೆಯುತ್ತೆ. ಓಕೆ, ಇದನ್ನು ನಾನು ಇದಕ್ಕೆ ಹಾಕ್ಬಿಟ್ಟು ಕುದಿಲಿಕ್ಕೆ ಇಡ್ತೀನಿ. ಫಸ್ಟ್ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, 3/4 ಲೀಟ್ರ್ ಇದೆ ಹಾಲಿದೆ ನೋಡಿ. ಓಕೆ, ಈ ಹಾಲಿಗೆ ನಾನು ನಿಧಾನಕ್ಕೆ ಇದನ್ನು ನೋಡಿ, ಮಿಲ್ಕ್ ಪೌಡರ್ ಇದೆ ಅಲ್ವಾ, ಸೊ ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಗಂಟಿಲ್ದೇ ಮಿಕ್ಸ್ ಮಾಡ್ಕೊಳ್ತೀನಿ. ಗಂಟಿಲ್ದೇ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ. ಆಲ್ರೆಡಿ ಚೆನ್ನಾಗಿ ಕುದ್ದಿದೆ ಈ ಹಾಲು. ಓಕೆ ನೋಡಿ, ಮಿಲ್ಕ್ ಪೌಡರ್ ಹಾಕ್ಕೊಂಡೆ. ಸೊ ನೋಡಿ ಎಷ್ಟು ಮಂದ ಬಂತು. ಓಕೆ ನೋಡಿ, ಇದಕ್ಕೆ 1 ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಇದಿರುತ್ತಲ್ವ ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳಿ. ನಾನಿಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಗಂಟಿಲ್ದಂಗೆ ಆಲ್ರೆಡಿ ಇದು ಕುದ್ದು ತಣ್ಣಗಾಗಿರೋ ಹಾಲಿದು. ಇದನ್ನೀಗ ಚೆನ್ನಾಗಿ ಕುದಿಸ್ಲಿಕ್ಕಿದೆ. ಚೆನ್ನಾಗಿದು ಗಟ್ಟಿ ಆಗಬೇಕು, ಟೆಕ್ಸ್ಚರ್ ಇದು ಗಟ್ಟಿ ಬರಬೇಕು. ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ನಾನು ಇವಾಗ ಇದೇ ಬೌಲಲ್ಲಿ ನೋಡಿ ಒಂದು ಸ್ವೀಟು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧದಿಂದ ಒಂದು 3/4 ಕಪ್ಪಷ್ಟು ಹಾಕ್ಕೊಳ್ತೀನಿ. ಸ್ವೀಟು ಜಾಸ್ತಿ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಸ್ವೀಟ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇದನ್ನೀಗ ಏನು ಮಾಡೋಣ ಅಂದರೆ ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಇಡೋಣ. ಪಾತ್ರೆ ದಪ್ಪ ಇರಲಿ ಆ ಥರ ತೊಗೊಳ್ಳಿ. ಇದನ್ನು ಚೆನ್ನಾಗಿ ಕುದಿಸಿ ಇದನ್ನು ಬಿಡದೇ ಕೈ ಆಡಬೇಕು. ಗಟ್ಟಿ ಆಗುತ್ತೆ ಇದು, ಯಾಕೆಂದರೆ ಮಿಲ್ಕ್ ಪೌಡರು ಮತ್ತು ಕಾರ್ನ್ಫ್ಲೋರ್ ಹಾಕಿದ್ದೀವಲ್ವ, ಹಾಗಾಗಿ ನಾನಿಲ್ಲಿ ಒಂದು 3/4 ಲೀಟ್ರ್ ಹಾಲನ್ನ ಯೂಸ್ ಮಾಡಿದ್ದೀನಿ. ಸೊ ನೀವು ಇನ್ನು ಹಾಲು ಜಾಸ್ತಿ ಬೇಕು, ಐಸ್ ಕ್ರೀಮ್ ಜಾಸ್ತಿ ಬೇಕು ಅಂದರೆ ಮೆಜರ್ಮೆಂಟು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸ್ವೀಟ್ ಪಾತ್ರ, ಸೊ ಸ್ವೀಟು ನಿಮಗೆ ಜಾಸ್ತಿ ತಿಂತೀರೋ ಕಡಿಮೆ ತಿಂತೀರೋ ಹೇಗೆ ಸ್ವೀಟಿಗೆ ಅನುಗುಣವಾಗಿ ಸ್ವೀಟ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಕಪ್ ಮಾತ್ರ ಸಕ್ಕರೆ ಯೂಸ್ ಮಾಡಿದ್ದೀನಿ. ಅರ್ಧದಿಂದ ಮ್ಯಾಕ್ಸಿಮಮ್ 3/4 ಕಪ್ಪು. ಓಕೆ, ಇದು ಕುದ್ದು ತಣ್ಣಗಾದ್ಮೇಲೆ ಇದು ಗಟ್ಟಿಯಾಗುತ್ತೆ. ಆಗ ನಾನು ಇದಕ್ಕೊಂದು ಮಾವಿನ ಹಣ್ಣನ್ನ ಯೂಸ್ ಮಾಡ್ತೀನಿ. ಸೊ ಇದು ಕುದ್ದು ಗಟ್ಟಿಯಾಗಲಿ, ಆಮೇಲೆ ತೋರಿಸ್ತೀನಿ. ತುಂಬ ಈಸಿ ಐಸ್ ಕ್ರೀಮ್ ಮಾಡೋದು, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ಮನೇಲಿ ಇರ್ತಾರಲ್ವ, ಇವಾಗೆಲ್ಲ ಸಮ್ಮರ್ ಅಲ್ವಾ, ಮಾಡಿಕೊಡಿ, ತುಂಬಾ ಇಷ್ಟಪಡ್ತಿರ್ತಾರೆ. ಫ್ರೆಂಡ್ಸ್, ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ನೋಡಿ ಈ ಥರ ಮಂದ ಬರ್ತಾ ಇದೆ ನೋಡಿ. ತುಂಬ ಗಟ್ಟಿಯಾಗಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಚೆನ್ನಾಗಿ ಕುದ್ದ ಮೇಲೆ ಅದು ಫುಲ್ಲು ಹಾಲು ಒಂದು 3/4 ಇರೋದು ಅರ್ಧ ಭಾಗಕ್ಕೆ ಹೋಗುತ್ತೆ ನೋಡಿ ಯಾವ ಥರ ಮಂದ ಬಂದಿದೆ. ಸೊ ನಿಮಗೆ ಬೇಗನೆ ಗಟ್ಟಿ ಆಗಬೇಕು ಅಂದರೆ ಮುಂಚೆನೇ ಹಾಲು ಕುದ್ದಿತ್ತು ಅಂದರೆ ಇನ್ನೊಂದು ಸ್ಪೂನ್ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ, ಬೇಗ ಗಟ್ಟಿ ಆಗುತ್ತೆ. ಚೆನ್ನಾಗಿ ಕುದಿಸಿದಷ್ಟು ಚೆನ್ನಾಗಿ ನೋಡಿ, ಬಿಡ್ದೇ ಕೈ ಆಡ್ತಾ ಇರಬೇಕು. ನಿಮಗೇನಾದರೂ ತೆಳು ಅನ್ನಿಸ್ತು ಅಂದರೆ ಇನ್ನೊಂದು ಸ್ಪೂನ್ ಕಾರ್ನ್ಫ್ಲೋರ್ ಇಲ್ಲಾಂದರೆ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀವು ಹಾಲು ಮೆಜರ್ಮೆಂಟ್ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಹಾಲನ್ನ ಮುಂಚೆನೇ ಚೆನ್ನಾಗಿ ಕುದಿಸಿಟ್ಕೊಂಡು ಆಮೇಲೆ ಈ ಥರ ಪೌಡ್ರನ್ನ ಆ್ಯಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕೈ ಬಿಡ್ದೇನೆ ಈ ಥರ ಕುದಿಲಿಕ್ಕಿಡಿ, ಬೇಗ ಗಟ್ಟಿ ಆಗುತ್ತೆ ನೋಡಿ. ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ನಿಮಗೆ ಏನಾದ್ರು ತೆಳು ಅನ್ನಿಸ್ತು ಅಂದರೆ ಇದು ಯಾಕೆ ಗಟ್ಟಿ ಆಗ್ತಾ ಇಲ್ಲ ಅಂತ ಏನು ಟೆನ್ಷನ್ ಬೇಡ. 1 ಸ್ಪೂನ್ ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು, ಇಲ್ಲಾಂದರೆ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಗಟ್ಟಿ ಇರಬೇಕು, ಇಷ್ಟು ಗಟ್ಟಿ. ಇದು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬೋಣ. ಸೊ ಅದ್ರ ಜೊತೆ ಒಂದು ಮ್ಯಾಂಗೋ ಹಾಕ್ತೀನಿ ನಾನು. ಸ್ವಲ್ಪ ಇದು ಆರಿದ ತಕ್ಷಣ ಇನ್ನೂ ಗಟ್ಟಿ ಆಗುತ್ತೆ. ಇದು ಫುಲ್ಲು ತಣ್ಣಗಾಗೋಕೆ ಬಿಟ್ಬಿಡೋಣ. ಆಚೆ ಕಡೆನೇ ರೂಮ್ ಟೆಂಪ್ರೇಚರಲ್ಲೇ ಇದು ತಣ್ಣಗಾಗಲಿ. ಆಮೇಲೆಲ್ಲ ಒಂದರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರೀಝರಲ್ಲಿ ಐಸ್ ಕ್ರೀಮ್ ರೆಡಿ ಆಗುತ್ತೆ ನೋಡಿ. ಈ ಟೆಕ್ಸ್ಚರ್ ಇದ್ದರೆ ಸಾಕು. ಈ ಥರ ಜಾಸ್ತಿ ಗಟ್ಟಿಗೂ ಬೇಡ, ಇಷ್ಟು ಗಟ್ಟಿ ಬಂದರೆ ಸಾಕು. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನಾನು ಫ್ಲೇಮ್ನ ಆಫ್ ಮಾಡಿದ್ದೀನಿ. ಸೊ ಹೀಗೆ ಬಿಡ್ತೀನಿ ತಣ್ಣಗಾಗಲಿ ನೋಡಿ. ಎಷ್ಟು ಗಟ್ಟಿಯಾಗಿದೆ. ಇನ್ನು ತಣ್ಣಗಾಗ್ತಾ ಅದನ್ನು ಕ್ರೀಮಿ ಥರ ಆಗುತ್ತೆ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ. ನಾನು ಹೇಳಿದ ಟೆಕ್ಸ್ಚರಲ್ಲೇ ಹಾಕಿ ಅಂದರೆ ನಾನು ಮೆಜರ್ಮೆಂಟ್ ನಾನು ಹೇಳಿದ್ನಲ್ಲ ಅದೇ ಮೆಜರ್ಮೆಂಟಲ್ಲೇ ಹಾಕಿ
ನೋಡಿ, ಏನಾದರೂ ನಿಮಗೆ ತೆಳ್ಳಗೆ ಅನ್ನಿಸ್ತು ಅಂದರೆ ನೀವು ಹೇಳಿದ್ನಲ್ವ, ಇನ್ನೊಂದು ಸ್ಪೂನ್ ಕಾರ್ನ್ಫ್ಲೋರ್ ಇಲ್ಲಾಂದರೆ ಕಸ್ಟರ್ಡ್ ಪೌಡರ್ನ ಹಾಕಿ. ನೋಡಿ ಎಷ್ಟು ಗಟ್ಟಿಗೆ ಬಂದಿದೆ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನೋಡಿ, ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರೋಣ. ಓಕೆ, ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತೀನಿ. ಒಂದು ಮ್ಯಾಂಗೋನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಸಹ ಈ ರುಬ್ಲಿಕ್ಕೆ ಹಾಕ್ಕೊಳ್ತೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಇದನ್ನು. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮ್ಯಾಂಗೋ ಹಾಕಿದ್ದೀವಿ ಅಲ್ವಾ, ಸೊ ಅದೇ ಕಲರ್ ಕೊಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೆಕ್ಸ್ಚರು ಈ ಥರ ಇರಬೇಕು. ಎಷ್ಟು ಚೆನ್ನಾಗಿ ತಿಕ್ಕಾಗಿದೆ. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಒಂದು ಟೈಟಾಗಿರೋ ಕಂಟೈನರ್ಗೆ ಹಾಕ್ಬಿಟ್ಟು ಸೊ ಫ್ರೀಝರ್ಗೆ ಒಂದು 6 ಅವರ್ಸು ಆರ್ 8 ಅವರ್ಸ್ ಇಟ್ಬಿಡಿ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ಇದಕ್ಕೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸು ಏನಾದರೂ ಬೇಕಾದರೆ ನೀವು ಮೇಲ್ಗಡೆ ಕೋಟಿಂಗ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ನಾನು ಈ ಥರದೊಂದು ಬಾಕ್ಸಿಗೆ ಹಾಕ್ತೀನಿ. ನೀವು ಕೇಕ್ ಮೋಲ್ಡ್ ಇದ್ದರೆ ಕೇಕ್ ಮೋಲ್ಡಿಗೆ ಹಾಕ್ಕೊಳ್ಳಿ. ಓಕೆ, ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಇದನ್ನ ಸ್ವಲ್ಪ ಟೈಟಾಗಿ ಮುಚ್ಚಬೇಕು. ಸೊ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ. ಓಕೆ, ಇದೊಂದು ಬಾಕ್ಸಿಗೆ ಸ್ವಲ್ಪ ಹಾಕ್ತೀನಿ. ಟೈಟಾಗಿ ಮುಚ್ಚಿಡಲಿಕ್ಕೆ ಈಸಿ ಆಗುತ್ತೆ. ಇದನ್ನು ಈಗ ನಾವು ಏನು ಮಾಡೋಣ ಅಂದರೆ ಟೈಟಾಗಿ ಬೇಕಾದರೆ ನೀವು ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಏನಾದರೂ ಈ ಥರ ಕೋಟಿಂಗ್ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್. ಇದನ್ನು ನಾವು ನೋಡಿ ಟೈಟಾಗಿ ಮುಚ್ಚೋಣ, ಏರ್ ಹೋಗಬಾರ್ದು ಒಳಗಡೆ. ಸೊ ನೋಡಿ ಸೆಟ್ ಆಯಿತು. ಸೊ ಇದನ್ನು ಮುಚ್ಚಿಟ್ಬಿಡೋಣ. 6 to 8 ಅವರ್ಸು ಬಿಟ್ಬಿಡಿ ಹಾಗೆ. ನೋಡಿ ಸರ್, ಸೊ 2 ಆಗಿದೆ. ನೋಡಿ 3/4 ಲೀಟ್ರಲ್ಲಿ ಎಷ್ಟೊಂದು ಆಗಿದೆ ಐಸ್ ಕ್ರೀಮು. ಸೊ ಮನೆಯಲ್ಲೇ ಆರಾಮಾಗಿ ನಾವು ಐಸ್ ಕ್ರೀಮನ್ನ ಮಾಡ್ಕೋಬೋದು. ನೋಡಿ 3/4 ಲೀಟ್ರಲ್ಲಿ ಎಷ್ಟೊಂದು ಐಸ್ ಕ್ರೀಮ್ ಆಗಿದೆ. ಸೊ ಫ್ಯಾಮಿಲಿ ಫುಲ್ ತಿನ್ಬೋದು. ತುಂಬ ಚೆನ್ನಾಗಿದೆ. ಸೊ ನೀವು ಕಾರ್ನ್ಫ್ಲೋರ್ ಬದಲಿ ಕಸ್ಟರ್ಡ್ ಪೌಡರ್ನಾದರೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದನ್ನ ಫ್ರೀಝರಲ್ಲಿ 5 to 6 ಅವರ್ಸ್ ಇಲ್ಲ 6 to 8 ಅವರ್ಸ್ ಟೈಮ್ ಇದ್ದರೆ ಇಡಿ. ಸೊ ನಾನು ಈವ್ನಿಂಗ್ ಮಾಡಿರ್ತಾ ಇದ್ದೀನಿ. ಸೊ ಮಾರ್ನಿಂಗ್ವರೆಗೂ ಬಿಟ್ಬಿಡ್ತೀನಿ ನಾನು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ರೆಸಿಪಿನಿ ನಾನು ನಿಮ್ಮನ್ನು ಭೇಟಿಗ್ತೀನಿ. ಅಲ್ಲಿವರೆಗೂ ಬಾಯ್. ಮತ್ತು ಹೇಗೆ ಬಂತು ಅಂತ ನನಗೆ ತಿಳಿಸಿ.